ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಏನು ತಿನ್ನಕತ್ತೀನಂತೀರನ? ಹೌದ್ರಿ, ನಾನು ಉಂಡಿ ಮಾಡ್ಕೊಂಡೀನಿ. ಯಾವ್ದಂತ್ರ ರವಾ ಉಂಡಿ ರೀ. ರವಾ ಉಂಡಿ ಹೆಂಗ್ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ರೀ ಇವತ್ತು. ನಾನು 1.5 ಗ್ಲಾಸ್ ಅಷ್ಟ ರವಾ ತೊಗೊಂಡೀನಿ. ಅದು ಬಾಂಬೆ ರವಾ ರೀ, ಸಣ್ಣ ರವಾ ಅಂತಾರಲ್ಲ ಅದನ್ನ 1.5 ಗ್ಲಾಸ್ ಅಷ್ಟ ತಗೊಂಡೇನ್ರಿ. ಹಂಗ ಇದನ್ನ ಚಂದಂಗ ಹುರ್ಕೊಂಡು ನೀವು ಚಂದಂಗ ತಗೊಂಡ್ ಹಾಕಿದ್ರಂದ್ರ ಮಾಡಿರಂದ್ರ ಮಸ್ತ್ ಆಕತ್ರಿ ಉಂಡಿ. ಮತ್ತೆ ಬೆಳ್ಳಗ ಇರ್ತಾವ್ರಿ ಇವು. ಹೆಂಗ್ ಮಾಡೋದು ಅನ್ನೋದನ್ನ ನೀವು ಇವತ್ತ ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ 2 ಚಮಚಿ ಅಷ್ಟ ತುಪ್ಪನ ನಾನು ಬಾಳ್ಗಿಗೆ ಹಾಕೊಳಕತ್ತೀನ್ರಿ. ಅದಕ್ಕ ಹಾಕೊಂಡಾದ್ಮೇಲೆ ಸ್ವಲ್ಪ ಕಾದ್ಮೇಲೆ ಅದಕ್ಕ ನಾ ರವಾ ಏನೇ ಅಳತಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ರವಾನ ಅದಕ್ಕ ಹಾಕೊಳಕತ್ತೀನಿ. ಇವಾಗ ರವಾನ ನಾವು ತುಪ್ಪದಾಗ ಹುರ್ಕೋಬೇಕ್ರಿ. ಅದಕ್ಕಾಗಿ ನಾ ತುಪ್ಪ ಹಾಕಿನಿ. ಕೆಲವರು ಡಾಲ್ಡಾ ಯೂಸ್ ಮಾಡ್ತಾರ, ಬಟ್ ಡಾಲ್ಡಾ ಬ್ಯಾಡ್ರಿ, ತುಪ್ಪನ ಯೂಸ್ ಮಾಡ್ರಿ. ಅಂದ್ರ ಕನ್ಸಿಸ್ಟೆನ್ಸಿ ಭಾಳ ಚಲೋ ಇರ್ತೈತ್ರಿ. ಮತ್ತು ನೀವು ಎಷ್ಟು ದಿವ್ಸದ ಮಟನು ಇಟ್ಟರು ಕೂಡ ಅದಕ್ಕೆ ಕೆಡೋದೂ ಇಲ್ಲ, ಮತ್ತು ಗಂಟ್ಲಕ್ಕೂ ಚಲೋ ರೀ. ಹಿಂಗಾಗಿ ನಾನು ತುಪ್ಪನ ಜಾಸ್ತಿ ಯೂಸ್ ಮಾಡೋದು. ಇವಾಗ ತುಪ್ಪದಾಗ ಚಂದಾಗ ಸ್ವಲ್ಪ ಸ್ಮೆಲ್ಲು ಬರ್ಬೇಕ್ರಿ. ಮತ್ತು ರವಾ ನೀವು ಏನು ಹಾಕಿರ್ತೀರಲ್ಲ ಅದು ಸ್ವಲ್ಪ ಬಿಟ್ಕೊಂಡಂಗೆ ಆಗ್ಬೇಕು. ಅಂದ್ರೆ ರವಾ ಟೈಪ್ ಆಗ್ಬೇಕ್ರಿ ಅದು. ಹೊಳ್ಳಿ ಉದ್ರಂಗ ಹಂಗೆ ಆತಂದ್ರೆ ನಿಮ್ಗೆ ಬರಬರಿ ನೋಡ್ರಿ. ಹಿಂಗೆ ಉದ್ರಂಗ ಆಗ್ಬೇಕ್ರಿ. ಹಿಂಗೆ ಆತಂದ್ರೆ ಇದನ್ನ ಆಫ್ ಮಾಡಿಬಿಡ್ರಿ. ಆಫ್ ಮಾಡಿ ಒಂದು ಸೈಡ್ ಇಟ್ಕೊಂಡ್ಬಿಟ್ರೆ ಇವಾಗ ಸಕ್ರೆಗೆ ಹಾಕೊಳಕತ್ತೀನಿ. ಇದು ಆನಕ್ರಿ. ನಾನು 1 ಗ್ಲಾಸ್ ಸಕ್ರೆ ಹಾಕೊಂಡೀನಿ. ಮೇಲ್ಗಡೆ ಅರ್ಧ ಗ್ಲಾಸಿನ ಒಳಗೆ ಸಕ್ರೆ ಹಾಕೊಳಕತ್ತೀನಿ ರೀ. ಜಾಸ್ತಿ ಅಂದ್ರೆ 1.5 ಗ್ಲಾಸ್ ಏನು ಹಾಕೊಂಡಿಲ್ಲ. 1.5 ಗ್ಲಾಸಿನ ಒಳಗೆ ನಾನು ಸಕ್ರೆ ತಗೊಂಡೀನಿ. ಯಾಕಂದ್ರೆ ಜಾಸ್ತಿ ಸ್ವೀಟ್ ಬೇಡ ನನಗಂತೇಳಿ ಅಷ್ಟು ಹಾಕ್ಕೊಂಡು ಸ್ವಲ್ಪ ಸಕ್ರೆ ಮುಳುಗುವಷ್ಟು ನಾನು ಇವಾಗ ನೀರ ಹಾಕೊಳಕತ್ತೀನಿ ರೀ. ಸ್ವಲ್ಪ ನೀರು ಹೆಂಗೆ ಹಾಕೋಬೇಕು, ಸಕ್ರೆ ಮುಳುಗಬೇಕು ಅಷ್ಟು ಹಾಕೋರಿ. ಒಂದು ಅರ್ಧ ಗ್ಲಾಸಿನ ಒಳಗೆ ಅಷ್ಟು ಬಂತ್ರಿ ನೀರು, ಅಷ್ಟು ಹಾಕ್ಕೊಂಡೀನಿ. ಇವಾಗ ಇದು ಚಂದಂಗ ಕರಗಿಸ್ಕೋಬೇಕ್ರಿ. ಮತ್ತು ಕರಗಿಸಿದ ಮೇಲೆ ಆನಕ್ಕ ಚಂದಂಗ ಕುದಿಬೇಕ್ರಿ. ಜಾಸ್ತಿ ಜೋರು ತಗೊಳ್ಳೋ ಹಂಗಿಲ್ರಿ. 2 ಎಳಿ ಪಾಕ್ ಅಂತಾರಲ್ಲ ಆ ಥರ ಅಂತೂ ತಗೊಳ್ಳೋ ಹಾಗಿಲ್ಲ. 1 ಎಳಿ ಪಾಕ್ ಥರನ ತಗೋಬೇಕ್ರಿ. ಯಾಕಂದ್ರೆ ರವಾ ಅಲ್ರಿ ಇದು. ರವಾ ಹಿರ್ಕೋತೈತ್ರಿ ಇದು. ಅದಕ್ಕೆ ನೋಡ್ರದ ನಿಮ್ಗೆ ತೋರಿಸ್ತೀನಿ. ಜಸ್ಟ್ 1 ಎಳಿ ಪಾಕ್ ಅಂತ ಹೇಳಿ ತಗೋಬೇಕಾಕತ್ರಿ. ನೋಡ್ರದ ಈ ರೀತಿಯಾಗಿ ಜಸ್ಟ್ 1 ಎಳಿ ಪಾಕ ಬರ್ಬೇಕದು. ಹಿಂಗಿದ್ರ ಇದು ಬರಬರಿ ಬಂದೈತಿ ಅಂತ ಹೇಳಿ ಅರ್ಥ ರೀ ಇದು. ಇವಾಗ ನಾನು ಇದು ರವಾ ಏನು ಹುರ್ಕೊಂಡಿದ್ನಲ್ಲ ತುಪ್ಪದಾಗ, ಅದಕ್ಕೆ ಏಲಕ್ಕಿನ ಒಂದು 4 ಏಲಕ್ಕಿ ತಗೊಂಡು ಅಬ್ಡ ಜಬ್ಡ ಕುಟ್ಕೊಂಡು ಅದಕ್ಕೆ ಹಾಕೊಳಕತ್ತೀನಿ. ಅದನ್ನ ಇವಾಗ ಪಾಕ ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕಿನ್ನೆಲ್ಲ ಪೂರ ರವಾನ 1.5 ಗ್ಲಾಸಿನಷ್ಟು ರವಾನ ಇದಕ್ಕೆ ಹಾಕೊಳತ್ತೀನಿ. 1.5 ಗ್ಲಾಸಿನ ಒಳಗಡೆ ಸಕ್ಕರೆ ತಗೊಂಡಿನಿ, 1.5 ಗ್ಲಾಸಿನಷ್ಟು ನಾನು ರವಾ ತಗೊಂಡಿನಿ. ಟೋಟಲ್ ಆಗಿ ನನಗೆ 17 ಉಂಡಿ ಬಂದವ್ರಿ. ಸೊ 1.5 ಗ್ಲಾಸ್ ರವಕ್ಕೆ ನಮ್ಗೆ 17 ಉಂಡಿ ಬರ್ತಾವ. ನೋಡ್ರದ ಈಗ ಇದು ಅಳಕಾಗ ಕಾಣಕತ್ತೈತಿ. ಬಟ್ ಅಳಕಾಗಿ ಕಂಡ್ರು ಇದು ಹಿರ್ಕೊಳಕ ಟೈಮ್ ಬೇಕ್ರಿ. ಸೊ ಇದಕ್ಕೆ ಟೈಮ್ ಕೊಡ್ರಿ. ನೀವು ಟೈಮ್ ಕೊಟ್ರೆ ತಾನ ಗಟ್ಟಿ ಆಗೇ ಆಕತ್ರಿ. ಇದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ದು ತಗೊಳ್ತೈತ್ರಿ. ಸೊ ನಂದು ಹಾಫ್ ಆನ್ ಅವರ್ ಆಯ್ತು. ಹಾಫ್ ಆನ್ ಅವರ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ರವಾ ಇವಾಗ ಎಲ್ಲ ಪೂರ ಸಕ್ರಿನ ಹೇರ್ಕೊಂಡದ. ನಿಮ್ಗೆ ಕಾಣಕತ್ತಿರ್ಬೇಕು ಇದೆಲ್ಲ ರವಾ ಗತ್ತಾಗಿದೆ, ಹೆಂಗೆ ಉಂಡಿ ಕಟ್ಟೋದು ಅಂತೇಳಿ. ಇದ್ರಾಗ ತೇವಿನ ಅಂಶ ಇರ್ತೈತ್ರಿ. ಅಂದ್ರೆ ಸ್ವಲ್ಪ ಏನಂತೀರಲ್ಲ ನೀವು ಮಾಯ್ಶ್ಚರ್ ಇರ್ತೈತಿ. ಅದನ್ನ ಏನು ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಫಸ್ಟ್ ಟೈಮ್ ಮಾಡೋರಿಗೆ ಈ ರೀತಿಯಾಗಿ ನಿಮ್ಗೆ ಮಾಡೋಕ್ಕಾಗಲ್ಲ ಅಂದ್ರೆ ಇದಕ್ಕೆ ಮುಂಚೆನೇ ಸ್ವಲ್ಪ ಹಸಿ ಹಸಿ ಟೈಪ್ ಇರ್ತೈತ್ರಿ. ಅವಾಗ ನೀವು ಅದನ್ನ ಕಟ್ಕೊಳಕ ನಡೀತದೆ ರೀ. ಇವಾಗ ಸ್ವಲ್ಪ ನಾನು ಉದುರಾಗ್ಯದಲ್ಲ ಅನ್ನೋ ಕಾರಣಕ್ಕೆ 1 ಸ್ಪೂನ್ ಅಷ್ಟನ್ನ ಹಾಲು ಹಾಕೊಳತ್ತೀನಿ. ಕೆಲವ್ರು ಏನ್ರ ನಿಮ್ಗೆ ಕಟ್ಟಕ್ಕೆ ಬರ್ಲಿಲ್ಲ ಅಂದ್ರೆ ಮೇಲ್ಗಡೆ ಹಾಲನ್ನ ಹಿಂಗೆ ಚಂದಂಗೆ ಸವರ್ಬಿಟ್ಟು ಉದುರಿಸ್ಬಿಟ್ಟು ಚಂದಂಗೆ ಕಟ್ಟಕ್ಕೆ ಟ್ರೈ ಮಾಡ್ಬೋದ್ರಿ. ಸೊ ನಾನು ಇವಾಗ ಸ್ವಲ್ಪ ಹಾಲು ಹಾಕೊಂಡು ಕಟ್ಟಕ್ಕೆ ನೋಡಿನಿ, ಬಂತ್ರಿ ಅದು ಕಟ್ಟಕ್ಕೆ ಸಾಕು. ಹಂಗಿದ್ರೆ ನಾನು ಉಂಡಿ ಕರೆಕ್ಟ್ ಆಗ್ಯಾವ್ರಿ. ಈಗ ಬರ್ತೈತಿ ಉಂಡಿ ಕಟ್ಟಕ್ಕೆ ಅಂತ ಹೇಳಿ ನಾನು ಉಂಡಿ ಕಟ್ಟಕ್ಕೆ ಶುರು ಮಾಡೀನಿ. ನಾವು ಇದಕ್ಕೆ ಚಂದಕ್ಕೆ ಅಂತ ಹೇಳಿ ಕೆಲವರು ದ್ರಾಕ್ಷಿ ಹಾಕೋತಾರ, ಮತ್ತಿಲ್ಲ ಬಾದಾಮಿ ಹಾಕೋತಾರ. ಬಾದಾಮಿ ಅಲ್ಲ, ಗೋಡಂಬಿ ಹಾಕೋತಾರ. ನೀವು ಇಷ್ಟ ನಿಮ್ಗೆ ಯಾವ್ದು ಬೇಕೋ ಅದು ಡ್ರೈ ಫ್ರೂಟ್ ಹಾಕೋರಿ. ನಾನಂತೂ ಗೋಡಂಬಿ ಹಾಕೊಳತ್ತೀನಿ. ಯಾಕಂದ್ರೆ ನನ್ನ ಮಗಗೆ ಗೋಡಂಬಿ ಭಾಳ ಇಷ್ಟ ರೀ. ಅದಕ್ಕಂತ ಹೇಳಿ ಅವಂಗ ನಾನು ಗೋಡಂಬಿ ಹಾಕೊಳಕತ್ತೀನಿ. ಇಷ್ಟು ಚಂದಂಗೆ ನೀವು ಗಟ್ಟಿಯಾಗಿ 2 ಕೈಲೇನೆ ಕಟ್ಟಿರಂದ್ರೆ ಮಸ್ತ್ ಬರ್ತಾವ್ರಿ. ಹಾಗೆ ಹೂ ಅಳ್ಳಿದಂಗೆ ಅಳ್ತಾವ. ಯಾಕಂದ್ರೆ ನಿಮ್ಗೆ ರವಾ ಉಂಡಿ ಗಟ್ಟಿ ಆತಂದ್ರೆ ಚಲೋ ಆಗೋದಿಲ್ಲ ರೀ. ಅದಕ್ಕೆ ಕೂಡ ನೀವು ಇಳುವು ತಗೋಬೇಕು. ಹಾಗೆ ಈ ರೀತಿ ಆಗೋ ಹಂಗೆ ಬಿಡ್ಬೇಕ್ರಿ. ನೋಡ್ದ ಕಟ್ಟಿದ್ಮೇಲೆ ಎಷ್ಟು ಚಂದ ರೌಂಡ್ ಆತ. ಇವಾಗ ನಾನು ಇವನ್ನ ಅಷ್ಟೂ ಹಂಗನ ಉಂಡಿನ ನೀಟಾಗಿ ಕಟ್ಕೋತೀನಿ ರೀ. ಈಗ ಪೂರ ಚಂದಂಗ ಕಟ್ಕೊಳ್ಳೋನು. ಯಾಕಂದ್ರೆ ಈಗ ಪಂಚಮಿ ಬಂತ್ರಿ. ಪಂಚಮಿಗೆ ಅಂದ್ರೆ ಯಾವ್ಯಾವ ಉಂಡಿ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ತಲೆಯಾಗ ಬರ್ತದ. ಸೊ ರವಾ ಉಂಡಿ ನೀವು ಈ ರೀತಿಯಾಗಿ ಮಾಡಿದ್ರಂದ್ರೆ ಮಕ್ಕಳಿಗೂ ಚಲೋ ರೀ. ನಮ್ಗೆ ತಿನ್ನಕ್ಕೂ ಅದು ಭಾಳ ಚಲೋ, ಹೊಟ್ಟೆ ತುಂಬ್ತದ್ರಿ ಇದು ತಿನ್ಲಿಕ್ಕೆ. ಹಿಂಗಾಗಿ ನಾವು ಇದನ್ನ ರವಾ ಉಂಡಿ ಹಂಗೆ ಪಂಚಮಿಗೆ ಒಮ್ಮೆ ಮಾಡ್ಕೊಂಡಿರ್ತೀವ್ರಿ. ಇಲ್ಲಪ್ಪ ಅಂತಂದ್ರೆ ನಾವು ಬೇಸನ್ ಉಂಡಿನ ಮಾಡ್ಕೊಂಡಿರ್ತೀವ್ರಿ. ಈ ಸಾರಿ ರವಾ ಉಂಡಿ ಮಾಡಿರಾಯ್ತಂತೆ. ಸೊ ರವಾ ಉಂಡಿ ಮಾಡಕತ್ತೀನಿ ನೋಡ್ರಿ.
ಮಸ್ತ್ ಆಗಿದ್ವು ರೀ ನಮ್ಮ ರವಾ ಉಂಡಿ ಅಂತೂ ಕೈಯಾಗಂತೂ ಆರಾಮ್ಸೆ ಬಂದ್ವು ರೀ ನೋಡ್ರಿ ನೀವು ನೋಡಕತ್ತೀರಲ್ಲ ಆರಾಮ್ಸೆ ಬರಾಕತ್ತಿದ್ದು ಸೊ ಆರಾಮ್ಸೆ ಬರ್ತಾವ ನಿಮ್ಗೆ ಅನಿಸ್ಬೋದು ರವಾ ರವಾ ಅನ್ಸಾತೈತಿಲ್ಲ ಅಂತ ಇಲ್ಲ ಅದು ಮಾಯ್ಸ್ಟ್ ಐತೈತ್ರಿ ಅದು ಹಂಗ ಸೊ ನೀವು ಅದನ್ನ ಮಾಡ್ಕೋಬಹುದು ಹೇಳಿನೆಲ್ಲ ಫಸ್ಟ್ ಟೈಮ್ ಮಾಡೋರಿದ್ರೆ ನಿಮ್ಗೆ ಸ್ವಲ್ಪ ಅಳಕಿದ್ದಾಗನೇ ನೀವು ರವಾ ಉಂಡಿನ ಕಟ್ಟಿ ಕೆಸಿ ಇಡ್ಬೋದು ಬಟ್ ಶೇಪ್ ಕಡಿಮೆ ಶೇಪ್ಲೆಸ್ ಆಗುತ್ತೆ ಅದು ಚಾನ್ಸ್ ಇರುತ್ತೆ ಆ ಇದಕ್ಕೆ ಸ್ವಲ್ಪ ಇದಾಗು ಮಟನು ಹಿರ್ಕು ಮಟನು ಬಿಟ್ರೆ ಒಳ್ಳೇದು ನೋಡ್ತಾ ನಮ್ಮ ರವಾ ಉಂಡಿ ಹೆಂಗ್ ಬೆಳ್ಳಗಾಗ್ಯಾವ ಚಲೋ ಆಗ್ಯಾವ ಇಲ್ರಿ ನೋಡಾಕಂತ್ರು ಮಸ್ತ್ ಕಾಣಕತ್ತಾವ ನಾನು ಈಗ ನಿಮ್ಗೆ ಬರೇ ನೋಡುದಷ್ಟೇ ಯಾಕ್ರಿಪ್ಪ ತಿಂದು ಕೂಡ ತೋರಿಸ್ತೀನಿ ಎಷ್ಟು ಮಸ್ತ್ ಆಗಿದಾವ ಹೆಂಗ್ ಹೂವಿನಂಗ ಅಳ್ಳಿದ್ವು ಅಂತ ಹೇಳಿ ನಿಮ್ಗೆ ಗೊತ್ತಾಕೈತಿ ಇವಾಗ ನಮ್ಮ ರವಾ ಉಂಡಿ ನಂತರ ಮಸ್ತ್ ಆಗ್ಯಾವ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ರಿ ಮಸ್ತ್ ಉಂಡಿ ಅಂತ ಹೇಳಿ ನೆಕ್ಸ್ಟ್ ನಿಮ್ಗೆ ಯಾವ ಉಂಡಿ ರೆಸಿಪಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ಆ ವಿಡಿಯೋನೇ ಮಾಡ್ತೀನಿ ಇವಾಗ ನೋಡ್ರಿ ನಾ ರವಾ ಉಂಡಿ ತಿಂದು ತೋರ್ಸಾತೈತಿ ನೋಡುದು ಆರಾಮ್ಸೆ ಕಟ್ಟೋದು ನಿಮ್ಗೆ ಏನದು ಹಲ್ಲಿಗೆ ತ್ರಾಸ್ ಕೂಡ ಕೊಡ್ಲಿಲ್ಲ ನಮ್ಮ ರವಾ ಉಂಡಿ ಅಂತೂ ಹೂವಿನಂಗೆ ಆಗ್ಯಾವ ನೋಡ್ರಿಪ್ಪ ಮಸ್ತ್ ಆಗ್ಯಾವ ನೀವು ಇದೇ ರೀತಿಯಾಗಿ ಮಾಡ್ಕೊಂಡ ತಿನ್ರಿ ಸೂಪರ್ ಆಗ್ಯಾವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ